ಡಾರ್ಕ್ ಸತೀಶ್ದು ಬರ್ತಾ 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 ಮಿತಿ ಮೀರೋಗ್ತೈತೆ. 100% ಮರ್ಯಾದೆ ಕೊಡೋ ಜಾಗದಲ್ಲಿ 1% ಮರ್ಯಾದೆ ಕೊಡ್ತಾ ಇಲ್ಲ. ಕಿಚ್ಚ ಸುದೀಪ್ ಸರ್ ಹೇಳ್ತಾನೆ ಅವರೇ ನಂಬರ್ 1 ಆಕ್ಟರ್ ವರ್ಲ್ಡ್‌ಗೆ. ನಾನ್ ನಂಬರ್ 1 ಬ್ರೀಡರು, ಡಾಗ್ ಬ್ರೀಡರ್ ನಂಬರ್ 1ಗೆ ಗೂಗಲಲ್ಲಿ ಚೆಕ್ ಮಾಡಿ ಹಂಗ್ ಮಾಡಿ ಹಿಂಗ್ ಮಾಡು ಅಂತ. ಸುದೀಪ್ ಸರ್ ಕಾಲಿನ ಉಗುರು ಬೋಳಿ ಮಗ ಬರಲ್ಲ. ಲೆಕ್ಕಕ್ಕೆ ಬರಲ್ಲ. ಅವ್ರು ಕಷ್ಟಪಟ್ಟಿರೋ ನೋಡಿ. ನನ್ನ ಮಗ ಬರೀ ಬಾಯಿಗೆ ಬಂದದ್ದು ಟ್ರೋಲ್ ಮಾಡ್ಕೊಂಡು, ಅದು ಮಾಡ್ಕೊಂಡು ಲಕ್ಷ ಅಂತ ಕೋಟಿ ರೂಪಾಯಿ ಅನ್ಕೊಂಡು ಬಂದ ನನ್ನ ಮಗ. ಅವ್ರು ಆ ಥರ ಎಲ್ಲ ಬಂದವರಲ್ಲ. ಹೇಳಿದ್ದೆ ಮಾಡಿದ್ದು ಹೇಳಿದ್ದು. ಕಷ್ಟಪಟ್ಟು ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಬಂದವರು ಅವರು. ಅವ್ರ ಬಗ್ಗೆ ಮಾತಾಡಿ ಯೋಗ್ಯತೆನೇ ಇಲ್ಲ ಇವನಿಗೆ. ಸುಸು ಮಾಡೋ ಜಾಗದಲ್ಲಿ ಸುದೀಪ್ ಸರ್ ಹಾಡ್ ಹಾಕೊಂಡು ಕತೆಗಳು ಹೊಡ್ಕೊಂಡು ಇದು ಮಾಡ್ದವನ. ಇವಾಗ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಕೇಳಿದ್ರೆ ಏನಂತಾನೆ, ನಂಬರ್ 2 ಮಾಡೋ ಜಾಗದಲ್ಲೂ ಅವಾರ್ಡ್ ಹಾಕೊಂಡು ನಾನು ವಿಡಿಯೋ ಮಾಡ್ತೀನಿ. ಅದು ನನ್ನಿಷ್ಟ ಅಂತಾನೆ. ಅಲ್ಲ ಗುರು, ಹಂಗಾರೆ ಕರ್ನಾಟಕದ ಹೀರೋಗೆ ಇಷ್ಟು ವರ್ಷ ಕಷ್ಟಪಟ್ಟು ಅವರು 30 ವರ್ಷ ಇಂಡಸ್ಟ್ರಿಲಿ ಇದ್ದು, ಇವನು 1 ವರ್ಷ 2 ವರ್ಷ ಬಂದೇನು ಇವನು. ಅವ್ರು 30 ವರ್ಷದಿಂದ ಇದ್ದವರು ಇಂಡಸ್ಟ್ರಿಲಿ. ಇವನು ಅವ್ರಿಗೆ ಮಾಡ್ಬೇಕಾದ್ರೆ ನಾನು ಸಾಂಗ್ ಹಾಕೊಂಡು ಮಾಡ್ತೀನಿ, ಅದು ನನ್ನ ಇಷ್ಟ ಅಂದೆ. ಹಂಗಾರೆ ಈ 30 ವರ್ಷ ಮಾಡಿದ್ದಕ್ಕೆ ಬೆಲೆನೇ ಇಲ್ವಾ? ಕಷ್ಟಪಟ್ಟಿದ್ದಕ್ಕೆ ಬೆಲೆನೇ ಇಲ್ವಾ? ಹಂಗಾರೆ ಇದು ಯಾರು ನೆನ್ನೆ ಮುಂದೆ ನಾನು ಬಂದು ಮಕ್ಳ ಮುಂದೆ 30 ಕಷ್ಟಪಟ್ಟವರು ಹೋಗೋ ಬೆಲೆ ಕಳ್ಕೊಬೇಕು. ಹಂಗಾರೆ ಹೊಡ್ಯಾರು ಯಾರು ಇಲ್ವಾ ಕರ್ನಾಟಕದಲ್ಲಿ? ಇಷ್ಟೆಲ್ಲ ಮಾತಾಡೋಗಂಡು ಬಿಟ್ಟವ್ರಲ್ಲ ಪಾಪ. ಸಿಕ್ತಿಂಗೆಲ್ಲ ಹೊಡೆದ್ಬಿಟ್ರಿ. ಅಲ್ಲ, ಇವನು ನಿಜವಾದ ಹುಚ್ಚ ಅಲ್ಲ ಇವನು. ಇವನು ಒಂಥರ ಏನೋ ಇವನು ಮುಟ್ಟೋರು ಯಾರು ಇಲ್ಲ, ಟಚ್ ಮಾಡೋರು ಯಾರು ಇಲ್ಲ ಅನ್ನೋ ಲೆವೆಲ್ಗೆ ಇವನು. ಟಚ್ ಮಾಡೋರು ಯಾರು ಇಲ್ವಾ ಕರ್ನಾಟಕದಲ್ಲಿ? ಮಾಡಕ್ಕೆ ಆಗಲ್ಲ. ಆ ಮಟ್ಟಕ್ಕೆ ಸೆಕ್ಯೂರಿಟಿ ಫೋರ್ಸ್ ಇದೆ ಅವನ ಹತ್ರ. ದೊಡ್ಡ ನಟ, ಕರ್ನಾಟಕದ ಅಂಥವ್ರ ಬಗ್ಗೆ ಇವನು ಈ ಥರ ಅವ್ರ ಫ್ಯಾನ್ಸ್ಗಳಿಲ್ವಾ? ಸಂಘಟನೆ ಇಲ್ವಾ? ಕೈಯಲ್ಲಿ ಚಪ್ಪಲಿ ಇಲ್ವಾ? ಸಗಣಿ ಇಲ್ವಾ? ಮೊಟ್ಟೆ ಇಲ್ವಾ? ಹೊಡೆಯಕ್ಕಾಗಲ್ವಾ ಅವನಿಗೆ? ಇಲ್ಲ ಅವ್ನಿಗೆ ಹೊಡೆ ತಾಕತ್ ಯಾರಿಗೂ ಇಲ್ವಾ? ಕನ್ನಡದ ಹೀರೋ ಪರವಾಗಿ ಸಂಘಟನೆ, ಫ್ಯಾನ್ಸ್ ವಾರು ಇಂಥವ್ರು ಹೊಡೀರಿ ಫ್ಯಾನ್ಸ್ಗಳು. ಬರೀ ಹೀರೋಗಳು ಮತ್ತು ಫ್ಯಾನ್ಸ್ ವಾರ್ ಹೊಡೋದಲ್ಲ. ನಿಮ್ಮ ಹೀರೋ ತಂಟೆ ಬಂದಾಗ ನಿಮ್ಮ ಹೀರೋನ ಯಾವ ಥರ ಕಾಪಾಡೋದು ನಿಮ್ಗೆ ಗೊತ್ತಿರಬೇಕು ಅಲ್ವಾ? ಅದು ಈ ಮಟ್ಟ ಲಿಮಿಟ್ ಅಲ್ಲ, ಲಿಮಿಟ್ಗಿಂತ ಜಾಸ್ತಿ. ಆದರೂ ನೀವು ಸುಮ್ಮನಿದ್ದೀರಾ ಅಂದರೆ ಏನೋ ಗೊತ್ತಿಲ್ಲ. ಅದರ ಅಚ್ಚೆ ವಹಿಸ್ಕೊತೀರಾ, ಹೆಸರು ಬರ್ಸ್ಕೊತೀರಾ, ಫಸ್ಟ್ ನೋಡ್ತೀನಿ ಅಂತೀರಾ. ಅಂಥ ಜನ ನೀವು, ಅಭಿಮಾನಿಗಳು ನೀವು. ಅವ್ರು ಇಷ್ಟೆಲ್ಲ ಮಾತಾಡ್ಬೇಕಾರೆ ನಂಬರ್ 2 ಸುಸು ಅಲ್ಲ, ನಂಬರ್ ಮಾಡ್ಬೇಕಾರೆ ನಾನು ಆ ಹಾಡು ಹಾಕೊಂಡು ನಾನು ಮಾಡ್ಕೊತೀನಿ, ನನ್ನ ಇಷ್ಟ, ನನ್ನ ಲೆವೆಲ್ಗೆ ಬಂದಿದ್ದಾನೆ ಅಂದರೆ ನೀವು ಅಭಿಮಾನಿಗಳಾಗಿ ಇನ್ನೂ ಏನು ಮಾಡ್ತಾಯಿರೋ ಗೊತ್ತಿಲ್ಲ. ಪಾಪ ಅಮಾಯಕ ಸಿಕ್ತಂದ್ರೆ ಆ ಹುಚ್ಚವೇಗೌಡಿಗೆ ರೋಡ್ರೆಲ್ಲ ಹೊಡೆದಾಕ್ಬಿಟ್ಟು ವೀಡಿಯೋ ಮಾಡ್ಬಿಟ್ರಿ ಪಾಪ. ಅವ ಇವತ್ತು ಗುಳ ಅಂತ ಹೇಳ್ದವನೆ. ಅದು ಇವನು ನೋಡಿದ್ರೆ ನಂದೇ ಕರ್ನಾಟಕ ನಂಗೆ ಆಡ್ತಾನೆ. ಕನ್ನಡಕ್ಕೆ ಯಾರ್ಯಾರು ಇದ್ದಾರೆ ಅಂತ ತೋರಿಸ್ಬೇಕಲ್ಲ, ತೋರಿಸಿಯಲ್ಲ. ಮುಂದೆ ನನ್ನ ಮಗನಿಗೆ ಯಾರು ಇಂಟ್ರ್ವ್ಯೂ ಕೊಡ್ಬಾರ್ದು. ಈಗ ನಮ್ಮನ್ನ ಜನಗಳ ಹೆಸರಿಲ್ಲ, ಮಾತಾಡ್ತಾ ಇಂಟ್ರ್ವ್ಯೂ ಅಂತ ಮೈಕ್ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಯಾಕಂದರೆ ಇವರು ಬೆಳಿಬೇಕಲ್ಲ ಜೊತೆಗೆ. ನಮ್ಮ ಚಳಿಯಿಂದ ಫೇಮಸ್ ಇನ್ನೂ ಟ್ರೋಲ್ ಹಾಕಿಂತ ಬರಬೇಕಲ್ಲ. ಸೊ ಹಂಗಾಗಿ 20 ಗಂಟೆಗೆ 20 ಜನ ಹೋಗಿ ಮೈಕ್ ಹಿಡಿತಾರೆ. ಸೊ ಅವ್ನಿಗೆ ಅದೇ ಅಡ್ವರ್ಟೈಸ್ಮೆಂಟು. ಬಂದಂಗೆಲ್ಲ ಬಂದವರಿಗೆಲ್ಲ ಬಾಯಿ ಬಂದಂಗೆ ಮಾತಾಡಿಕೊಂಡು ನಾನು ಹೇಳಿದ್ದೆ ರೂಲ್ಸ್ ಅಂದ್ಕೊಂಡು ಮಾತಾಡ್ತವನೆ. ಸೊ ಆ ಮಟ್ಟಕ್ಕೆ ಹೋಗಿ ಇವಾಗ ಈ ಮಟ್ಟಕ್ಕೆ ಹೋಗಿರೋದವನು. ಅವಾಗ ಅಲ್ಲೇ ತಡೆದಿಟ್ಟಿದ್ರೆ ಇವಾಗ ಈ ಮಟ್ಟಕ್ಕೆ ಗೊತ್ತಿರಲಿಲ್ಲ. ಈ ಮಟ್ಟಕ್ಕೆ ಹೋಗೋಣ ಅಂದರೆ ಕಡಿಬೇಕು. ಎಷ್ಟು ಕಡಿಬೇಕು ಅಷ್ಟು ಕಡಿಬೇಕು. ಕಡೀರಿ ಅಭಿಮಾನಿಗಳು.